ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದಿನಾಂಕ 14/7/26ರಂದು ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿ ಅಂದರೆ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ PSTR ಅಂದರೆ 1 to 5th, GPSTR 6th to 8th ಮತ್ತು HSTR ಇದಕ್ಕೆ ಸಂಬಂಧಪಟ್ಟಾಗೆ ಒಟ್ಟು 15,000 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅಧಿಸೂಚನೆಯನ್ನು ಹೊರಡಿಸಿರೋದ್ರ ಜೊತೆಗೆ ಏನು ಮಾಡಿದೆ, ಆಕ್ಷೇಪಣೆಗೆ ಸಲ್ಲಿಸೋದಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಸೂಚನೆಯಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ಒಳಗಾಗಿ ನಾವೇನು ಮಾಡಬೇಕು, ಅಬ್ಜೆಕ್ಷನ್ನ ತಿಳಿಸ್ಬೇಕು ಅಂತ ಹೇಳಿದೆ. ಮುಂದೆ ನೋಡ್ತಾ ಹೋಗೋಣ ಏನೆಲ್ಲ ಅಂತೇಳಿ. ಏನಾದರೂ ನಿಮಗೆ ಇದರಲ್ಲಿ ಅಬ್ಜೆಕ್ಷನ್ನು ಹಾಕಬೇಕು ಅಂತ ಅನಿಸಿದ್ರೆ ಅಬ್ಜೆಕ್ಷನನ್ನು ನೀವೇನು ಮಾಡ್ಬೋದು, ಸರ್ಕಾರಕ್ಕೆ ಕಳಿಸ್ಬೋದು. ಹಾಗಾಗಿ ಅದರಲ್ಲಿ ಏನಾದರೂ ಮತ್ತೆ ತಿದ್ದುಪಡಿ ಏನಾದರೂ ಇದ್ದರೆ ತಿದ್ದುಪಡಿಯನ್ನು ಮಾಡಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಜೊತೆಗೆ ಕಾಲ್ಫಾರ್ಮ್ ಕೂಡ ಹಾಕತ್ತೆ, ಯಾವ್ಯಾವ ಪೋಸ್ಟ್ಗಳು ಎಷ್ಟು ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ನೋಡ್ತಾ ಹೋಗೋಣ. ಮತ್ತೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲ ವಿಡಿಯೋಗಳನ್ನ ನೋಡಿ. GPSTRಗೆ ಸಂಬಂಧಪಟ್ಟಾಗೆ ಘಟಕವಾರು ವಿಚಾರವನ್ನು ಕಟ್ಕೊಟ್ಟಿದ್ದೀವಿ. ಬೇಕಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿದೆ, ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಘಟಕವಾರು ಅಂದರೆ 2015ರಿಂದ 2022ರವರೆಗೆ GPSTR ಪೇಪರನ್ನು ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ದೀವಿ, ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಕಡೆ ಒಟ್ಟುಗೂಡಿಸಿ ಘಟಕವಾರು ಕೊಟ್ಟಿದ್ದೀವಿ. ಅಂದರೆ ಇವಾಗ ಕದಂಬರು ಅಂತ ತಗೊಂಡ್ರೆ ಕದಂಬರ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ, ರಾಷ್ಟ್ರಕೂಟರು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ, ನಾಗರಿಕತೆಗಳು ಅಂತ ಬಂದರೆ 2015ರಿಂದ 2022ರವರೆಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ್ಯಾವ ಬ್ಯಾಚಲ್ಲಿ HKನಾ, ನಾನ್ HKನಾ, ಬೆಂಗಳೂರಾ, 80%, 20%, ಈ ರೀತಿ ಹೇಳಿ ಏನು ಮಾಡಿದ್ವಿ, ವಿವರಣಾತ್ಮಕವಾಗಿ ಕೊಟ್ಟಿದ್ವಿ. ಮಲ್ಟಿಪಲ್ ಚಾಯ್ಸು ಮತ್ತು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪ್ರಶ್ನೆಗಳು ಎಲ್ಲವನ್ನೂ ಕೂಡ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ವಿ ಸ್ನೇಹಿತರೆ. ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸಾಕಷ್ಟು ವಿಚಾರ ಇದೆ. 15 ದಿನದೊಳಗಡೆ ಏನಾದರೂ ಅಬ್ಜೆಕ್ಷನ್ ಫೈಲ್ ಮಾಡೋಗಿದ್ರೆ ಮಾಡಿ ಅಂತ ಹೇಳ್ತಾ ಎಲ್ಲೆಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಇಲ್ಲಿ ಒಂದಷ್ಟು ವ್ಯಾಖ್ಯೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಏನಷ್ಟು ನಮಗೇನು ಅವಶ್ಯಕತೆ ಇಲ್ಲ. ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಏನಿದೆ ಅಂತೇಳಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ, ಆಯ್ಕೆ ವಿಧಾನ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಆಯ್ಕೆ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆ. ಹಾಗಾಗಿ ಒಂದೊಂದಾಗಿ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಬನ್ನಿ. ಈಗ ಮೇಯ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5thಗೆ ನೋಡ್ತಾ ಹೋಗೋಣ. ಓಕೆನಾ? ಏನು ಹೇಳುತ್ತೆ 1 to 5th? ತುಂಬ ವರ್ಷಗಳೇ ಆಗಿತ್ತು 1 to 5th ರಿಕ್ರೂಟ್ಮೆಂಟ್. 2016ರಲ್ಲಿ ರಿಕ್ರೂಟ್ಮೆಂಟ್ ಮಾಡಿದ್ದನ್ನು ಬಿಟ್ಟರೆ 1 to 5th ಟೀಚರ್ಗಳನ್ನ ಈಗಲೇ ರಿಕ್ರೂಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವತ್ತಿನ ನೇಮಕಾತಿ ವಿಧಾನಕ್ಕೂ ಇವತ್ತಿನ ನೇಮಕಾತಿ ವಿಧಾನಕ್ಕೂ 1 to 5th PST ಟೀಚರ್ಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ವೆಯ್ಟೇಜ್ ಹೇಗೆ ತೊಗೊಳ್ತಾನೆ ಪರೀಕ್ಷೆಗೆ, ನೇಮಕಾತಿಗೆ ಸಂಬಂಧಪಟ್ಟಾಗಿ ಅಂದರೆ CETನಲ್ಲಿ 70% CETಯನ್ನು ಪರಿಗಣಿಸ್ತಾರೆ ಸ್ನೇಹಿತರೆ. ಇದರಲ್ಲಿ TET ಅಂದರೆ ಇವಾಗ ಗೊತ್ತಾಯಿತು ನಿಮಗೆ, ಪೇಪರ್ 1 TET ಪಾಸ್ ಆಗಿರಬೇಕಾಗತ್ತೆ. PST ಟೀಚರ್ಗಳು ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ TET ಪೇಪರ್ 1 ಪಾಸ್ ಆಗಿರಬೇಕಾಗತ್ತೆ. ಅದರಲ್ಲಿ 20% ತೊಗೊಳ್ತಾರೆ. PUCಗೆ ಸಂಬಂಧಪಟ್ಟಾಗೆ 8%, ಜೊತೆಗೆ D.Ed ಅಥವಾ TCH ಮಾಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ 2% ತೊಗೊಳ್ತಾರೆ. ಒಟ್ಟು 100%ಗೆ ಸಂಬಂಧಪಟ್ಟಾಗೆ ಇದು ಪರೀಕ್ಷೆ ನಡೆಯುತ್ತೆ. ಮತ್ತೊಂದು ಏನಾಗುತ್ತೆ ಅಂದರೆ 4 ವರ್ಷಗಳ ಶಿಕ್ಷಣ ಪದವಿಯನ್ನು ಏನಾದರೂ ಮುಗಿಸ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ 4 ವೆಯ್ಟೇಜ್ ಹಂತಗಳಿದ್ದಾವೆ. ಇಲ್ಲೇನಾದರೂ 4 ವರ್ಷಗಳ ಶಿಕ್ಷಕನ ಪದವಿಯನ್ನು ಏನಾದರೂ ಅಭ್ಯರ್ಥಿಗಳು ಪಡ್ಕೊಂಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ 70% ಸೇಮ್ ಇದೆ ಮೇಲ್ಗಡೆ ಥರನೇ. ಶಿಕ್ಷಕರ ಅರ್ಹತಾ ಪರೀಕ್ಷೆ TETನಲ್ಲಿ ಕೂಡ 20%. 10% ಏನು ಮಾಡ್ತಾರೆ ಅಂದರೆ ಇವರು ಇಲ್ಲಿ ನಾವು ಶಿಕ್ಷಣ ಕೋರ್ಸನ್ನು ಸಪ್ರೇಟಾಗಿ ಮಾಡಿರ್ತೀವಿ. ಆದರೆ ಇಲ್ಲಿ 4 ವರ್ಷದ ಎಜುಕೇಷನ್ನ ಪಡೆಯುವಂಥವ್ರು ಏನಾಗಿರ್ತಾರೆ, ಒಟ್ಟಿಗೆ ಅದನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ ಒಟ್ಟಿಗೆ ಅದನ್ನು 10% ಮಾಡ್ತಾರೆ. ಇದರಲ್ಲೇನು ಅಂಥ ದೊಡ್ಡ ಬದಲಾವಣೆಗಳಿಲ್ಲ. ಇಬ್ಬರಿಗೂ ಕೂಡ ಏನಾಗಿದೆ, 4 ವರ್ಷ ಶಿಕ್ಷಣ ಪದವಿಯನ್ನು ಪಡೆದಂಥವ್ರಿಗೂ 2 ವರ್ಷ ಶಿಕ್ಷಣ ಪದವಿ ಪಡೆದಂಥವ್ರಿಗೂ ಏನು ವ್ಯತ್ಯಾಸಗಳಿಲ್ಲ. ಅವರ ವೆಯ್ಟೇಜ್ ಲಿಸ್ಟು ಮತ್ತು ಅವರ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲೇನು ಗೊಂದಲ ಇಲ್ಲ ಅನ್ಕೊತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. GPT ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ 6th 8thಗೆ ಸಂಬಂಧಪಟ್ಟಾಗೆ ಏನೆಲ್ಲ ಇದ್ದಾವೆ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ 70 ಅಂಕಗಳನ್ನ ತಗೊಳ್ತಾರೆ GPT ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ. TET ಪೇಪರ್ 2 ಆಗಿರಬೇಕಾಗತ್ತೆ, ನೋಡ್ಕೊಳ್ಳಿ ಚೆನ್ನಾಗಿ. TET ಪೇಪರ್ 2 ಆಗಿರೋಂಥರ ಅದರಲ್ಲಿ 20% ತಗೊಳ್ತಾರೆ. ಜೊತೆಗೆ ಸೇಮ್ ಅಲ್ಲಿಗೆ 1 to 5thಗೆ ತೊಗೊಂಡ್ರೆ ಪದವಿ, ಅಲ್ಲಿ PUC ತೊಗೊಳ್ತಾ ಇದ್ರು, ಇಲ್ಲಿ ಪದವಿ ತೊಗೊಳ್ತಾರೆ 8%. ಶಿಕ್ಷಣ ಕೋರ್ಸ್ಗಳಲ್ಲಿ ಪಡೆದಂಥ ಅಂಕಗಳಿಗೆ ಅಂದರೆ B.Ed ಅಲ್ಲಿ ಪಡೆದಿರುವಂಥ ಅಂಕಗಳನ್ನ 2 ಅಂಕಗಳನ್ನು ಪರಿಗಣಿಸಿ ಒಟ್ಟು 100 ಅಂಕಗಳಿಗೆ GPSTR ಶಿಕ್ಷಕರಿಗೆ ಏನು ಮಾಡಿದ್ದಾರೆ, ನಿಗದಿ ಮಾಡಿದ್ದಾರೆ. ಇನ್ ಕೇಸ್ ಇವರು ಕೂಡ ಏನಾದರೂ 4 ವರ್ಷಗಳ ಶಿಕ್ಷಣ ಪದವಿಯನ್ನು ಏನಾದರೂ ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ CET 70%, ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. TET ಅದರಲ್ಲೂ ಕೂಡ ಏನಾಗಿದ್ದಾವೆ, ಪೇಪರ್ 2ಗೆ ಸಂಬಂಧಪಟ್ಟಾಗಿ 20 ಅಂಕಗಳು. ಇನ್ನು 4 ವರ್ಷದ್ದೇನಾದರೂ ಅವರು ಮಾಡಿದರೆ ಏನಾಗುತ್ತೆ, 10 ಮಾರ್ಕ್ಸನ್ನು ತೊಗೊಳ್ತಾರೆ ಅಷ್ಟೇ. ಈ ವ್ಯತ್ಯಾಸ ಇನ್ನೇನಿಲ್ಲ, ಬದಲಾವಣೆ ಇಲ್ಲ.
ನಾವು ಡಿಗ್ರಿ ಪ್ಲಸ್ 1 ವರ್ಷ ಅಥವಾ 2 ವರ್ಷ ಬಿ ಎಡ್ ಮಾಡಿರ್ತೀವಿ. ಇಲ್ಲಿ 4 ವರ್ಷ ಅವ್ರು ಏನು ಮಾಡ್ತಾರೆ, ಬಿ ಎಡ್ ಜೊತೆಗೆ ಡಿಗ್ರಿಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಈ ಮಾರ್ಕ್ಸನ್ನು 10 ಮಾರ್ಕ್ಸನ್ನು ಪರಿಗಣಿಸ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು ಆ್ಯಂಡ್ ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಾಗಿ ಇದು ಹೊಸ ರಿಕ್ರೂಟ್ಮೆಂಟು ಸ್ನೇಹಿತರೆ. 6th 8th ಆಲ್ರೆಡಿ ವಸತಿ ಶಾಲೆಗಳ ಮೊರಾರ್ಜಿ ಮತ್ತು KRIS ಶಿಕ್ಷಣದಲ್ಲೂ ಕೂಡ ಈ ನೇಮಕಾತಿಯಲ್ಲೂ ಕೂಡ ಗಣಕ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ 1 to 8th ಟೀಚರ್ಗೆ ಇದು ಫಸ್ಟ್ ರಿಕ್ರೂಟ್ಮೆಂಟು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಂಪ್ಯೂಟರ್ ಟೀಚರನ್ನು ನೇಮಕಾತಿ ಮಾಡ್ತಾ ಇದೆ. ಹೇಗೆ ಕಂಪ್ಯೂಟರ್ ಟೀಚರನ್ನು ನೇಮಕಾತಿ ಮಾಡ್ತಾರೆ, ಇದು ಒಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇದ್ರ ಕಡೆ ಗಮನವನ್ನು ಕೊಡಿ. ಯಾರಾದರೂ ಇದ್ದರೆ ಆ ಥರದವರು CET 70%, ಇದರಲ್ಲೇನು CET ಯಾವುದಕ್ಕೂ ಬದಲಾವಣೆ ಇಲ್ಲ. ನೆಕ್ಸ್ಟ್ ಪದವಿಯಲ್ಲಿ 30%, ಓಕೆನಾ. ಇವರು ಡಿಗ್ರಿ ಪಡ್ಕೊಂಡಿರೋದ್ರಲ್ಲಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 30% ಪರಿಗಣಿಸ್ತಾರೆ. ಜೊತೆಗೆ ಇವ್ರಿಗೆ ಏನಾಗುತ್ತೆ, ಗಣಕ ಶಿಕ್ಷಕರಿಗೆ ಇವರು ಅಪಾಯಿಂಟ್ ಆದಮೇಲೆ 5 ವರ್ಷ ಟೈಮನ್ನು ಕೊಟ್ಟಿರ್ತಾರೆ. ಇವರು 5 ವರ್ಷದ ಒಳಗಾಗಿ ಏನು ಮಾಡಬೇಕಾಗತ್ತೆ, ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಸುತ್ತೋಲೆನಲ್ಲೇ ಹೇಳಿದ್ದಾರೆ, 5 ವರ್ಷದ ಒಳಗಾಗಿ ನೀವೇನು ಮಾಡಬೇಕು, ಬಿ ಎಡನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕಂಪ್ಯೂಟರ್ ಟೀಚರ್ಗೆ. ಮುಂದೆ ಅದನ್ನು ನೋಡ್ತಾ ಹೋಗೋಣ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು, ಇದು ಕೂಡ ಒಂದು ರೀತಿ ಹೊಸ ರಿಕ್ರೂಟ್ಮೆಂಟ್ ಅಂತಲೇ ಹೇಳ್ಬೇಕು. ಹಿಂದೆ ತುಂಬ ವರ್ಷಗಳಾಗೋಗಿತ್ತು ದೈಹಿಕ ಶಿಕ್ಷಣ ಶಿಕ್ಷಕನ PE ಟೀಚರ್ನ ನೇಮಕಾತಿ ಮಾಡಿಕೊಂಡು. ಇದು ಒಂದು ಸುವರ್ಣ ಅವಕಾಶ, ಸದುಪಯೋಗವನ್ನು ಮಾಡ್ಕೊಳ್ಳಿ. ಸಾಕಷ್ಟು ವರ್ಷಗಳಿಂದ BPEd CPEd ಅನ್ನು ಮಾಡ್ತಾ ಇದ್ರಿ. CPEd ಅವಶ್ಯಕತೆ ಇಲ್ಲ, ಇಲ್ಲಿ BPEd ಅನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕನಸುಗಳನ್ನ ಕಟ್ಕೊಂಡಿದ್ರು, ತುಂಬ ಜನಕ್ಕೆ ಏಜ್ ಕೂಡ ಆಗ್ತಾ ಇದೆ. ಇದೊಂದು ತುಂಬ ದುರಂತ. ಇತ್ತೀಚೆಗೆ ಮಾಡ್ತೀವಿ ಅಂತ ಹೇಳಿ ಕೂಡ ಯಾರು CPEd BPEd ಮಾಡೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ರಿಕ್ರೂಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡೋಣ, ಅವಕಾಶಗಳು ಏಜು ಏನಾದರೂ ಇದ್ದರೆ ಅವರೆಲ್ಲರೂ ಕೂಡ ಏನು ಮಾಡಿ ಅಥವಾ ಇಲ್ಲೂ ಕೂಡ ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು. ಯಾಕೆಂದರೆ ವಯಸ್ಸಿನ ಇದರಲ್ಲಿ ತುಂಬ ಅನ್ಯಾಯ ಆಗಿದೆ ಸ್ನೇಹಿತರೆ. ಯಾಕೆಂದರೆ KRIS ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ವಯಸ್ಸಿನ ಇದಕ್ಕೂ ಇಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ನೇಮಕಾತಿ ಇದರಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಏಜ್ ಇದರಲ್ಲಿ. ಹಾಗಾಗಿ ಇದೊಂದು ಕೂಡ ಅಬ್ಜೆಕ್ಷನನ್ನು ಕೊಡಿ. ಏಕೆಂದರೆ ಕೋವಿಡ್ ಬಂತು. ಹೈಸ್ಕೂಲ್ ಟೀಚರ್ ಅಂತೂ 2014ರಲ್ಲಿ 15ರಲ್ಲಿ ರಿಕ್ರೂಟ್ಮೆಂಟ್ ಮಾಡಿದ್ದು, ಇಲ್ಲಿವರೆಗೂ ಕೂಡ ಹೈಸ್ಕೂಲ್ ಟೀಚರನ್ನು ಮಾಡಿಲ್ಲ. 1 to 5th ಟೀಚರ್ನು ಕೂಡ ಅವತ್ತಿಂದ 14-15ರಿಂದ ಇಲ್ಲಿವರೆಗೂ ಕೂಡ ಮಾಡಿಲ್ಲ. GPSTR ಏನೋ 2022ರವರೆಗೂ ಕೂಡ ನೇಮಕಾತಿ ಮಾಡಿದ್ದಾರೆ. ಆದರೂ ಕೂಡ ಕೋವಿಡ್ ಎಲ್ಲ ಕಾರಣಗಳಿಂದಾಗಿ ಹೈಸ್ಕೂಲ್ ಟೀಚರ್ ಇಲ್ಲ, PE ಟೀಚರ್ ತುಂಬ ವರ್ಷಗಳೇ ಆಗೋಗಿದೆ. ಹಾಗಾಗಿ ಇದಕ್ಕೆ ಒಂದು ಅಬ್ಜೆಕ್ಷನ್ಗೆ ನೀವು ಒಂದು ಫೈಲನ್ನು ಮಾಡ್ಕೊಳ್ಳಿ. ಇಲ್ಲೂ ಕೂಡ ಇದು ಕೂಡ ಬೇಕಾಗುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ಇವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ತೊಗೊಳ್ತಾರೆ ಇವರು CET ಯಾರು PE ಟೀಚರ್ಗಳಿಗೆ. ಇನ್ನು PUC ತತ್ಸಮಾನದ 13% ತೊಗೊಳ್ತಾರೆ. ಇನ್ನು ಅವ್ರ ಸರ್ಟಿಫಿಕೇಟ್ ಕೋರ್ಸ್ ಇರ್ತದಲ್ಲ, BPEd ಈ ಥರದ್ದೆಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ 2% ತೊಗೊಳ್ತಾರೆ. ಇದಿಷ್ಟು ಕೂಡ GPSTRಗೆ ಸಂಬಂಧಪಟ್ಟಾಗೆ. ಇದಾದ ನಂತರ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ CET ನೋಡಿ, ಇದು ತುಂಬ ಇಂಪಾರ್ಟೆಂಟು. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಮುಂದೆ ಸಿಲೆಬಸ್ಸಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. PSTR GPSTR HSTR ಎಲ್ರಿಗೂ ಕೂಡ ಸಿಲೆಬಸ್ ಅಂತಕ್ಕಂಥದ್ದು ಸೇಮ್ ಇದೆ. ಬಟ್ ಪ್ರಶ್ನೆಗಳ ಪ್ಯಾಟ್ರನು ಹೇಗೆ ಏನು ಎತ್ತ ಅಂತ ಮುಂದೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಈ ವೆಯ್ಟೇಜನ್ನು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು 85%, ಪದವಿ ಡಿಗ್ರಿನಲ್ಲಿ 13%, ಅವರು ಶಿಕ್ಷಣ ಅಂದರೆ BEdಲ್ಲಿ 2%, ಹೀಗೆ ಒಟ್ಟು 100%ಗೆ ನೇಮಕಾತಿ ನಡೆಯುತ್ತೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಇಲ್ಲೇನಾಗುತ್ತೆ, CET 85%, ಪದವಿನಲ್ಲಿ 13%, ಅವರ ಟ್ರೈನಿಂಗ್ ಕೋರ್ಸಲ್ಲಿ 2%, ಹೀಗೆ ಇದೆ. ಇನ್ನು ಮಹಿಳಾ ಮೀಸಲಾತಿಗಳು ನಿಯಮಾನುಸಾರ ಏನೇನಿರುತ್ತೋ ಆಗಿರುತ್ತೆ. ಇಲ್ಲಿ ವಯೋಮಾನದ ತುಂಬ ಸಮಸ್ಯೆ ಆಗೋಗಿದೆ ಸ್ನೇಹಿತರೆ, ಓಕೆನಾ. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷದವರೆಗೆ ಅವಕಾಶ ಇದೆ. ಆಲ್ರೆಡಿ ಈಗಲೇ ಹೇಳ್ತಾ ಇದ್ದೀನಿ, 2014ರಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿದ್ದು. GPSTR ಬಿಟ್ಟು ಇನ್ನು PSTR HSTR 2014, 15 ಆ ಟೈಮಲ್ಲಿ ರಿಕ್ರೂಟ್ಮೆಂಟ್ ಆಗಿರುವಂಥದ್ದು. 16ರಲ್ಲಿ ಆರ್ಡ್ರನ್ನು ತಗೊಂಡ್ರು, 14-15ರಲ್ಲಿ ನೋಟಿಫಿಕೇಶನ್ ಮತ್ತು ಎಕ್ಸಾಮ್ ಆಗಿತ್ತು. ಆಗಿನಿಂದ 10 ವರ್ಷಗಳೇ ಕಳೆದೋಯ್ತು, ಹೌದಲ್ವಾ. ಅಲ್ಲಿಂದ ಇಲ್ಲಿವರೆಗೂ ಮಾಡಿಲ್ಲ. 10 ವರ್ಷದಷ್ಟರಲ್ಲಿ ಸಾಕಷ್ಟು ಜನರ ಇದು ಆಗೋಗಿದೆ, ಏಜ್ ಆಗೋಗಿದೆ. ಹಾಗಾಗಿ ಇನ್ನು ಪ್ರವರ್ಗ 2A 2B 3A 3B ಇವರಿಗೆ 41 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಜೆಕ್ಷನ್ಗೆ ಫೈಲ್ ಮಾಡಿ. ಸಾಮಾನ್ಯ ಅರ್ಹತೆ GM ಅವ್ರಿಗಂತೂ ಪಾಪ 38 ವರ್ಷ ಕೊಟ್ಟಿದ್ದಾರೆ. ಹೇಗೆ ಏಜ್ಗಳೇ ಆಗೋಗಿದೆ, ಕೊರೋನಾ ಬಂದ ಮೇಲಂತೂ ಸಾಕಷ್ಟು ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. ಹಾಗಾಗಿ ಇದಕ್ಕೊಂದು ಫೈಲ್ ಮಾಡಿ ನೋಡೋಣ. ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಅವಕಾಶಗಳನ್ನ ಕೊಡ್ಬೋದು. ಏಕೆಂತಂದರೆ ಎಲ್ರಿಗೂ ಕೂಡ ಕನಸಾಗಿರುತ್ತೆ, ಇಡೀ ಜೀವನದ ಕನಸಾಗಿರುತ್ತೆ. ಏಜ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ತುಂಬ ಸಫರ್ ಮಾಡೋದು ಬೇಡ. ಹಾಗಾಗಿ ಇನ್ನು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಅವುಗಳೆಲ್ಲ ತಾತ್ಕಾಲಿಕ ಪಟ್ಟಿ ಎಲ್ಲ ಬಿಡ್ತಾರೆ. ಅದನ್ನು ನೆಕ್ಸ್ಟ್ ನೋಡೋಣ ಅಪ್ಲಿಕೇಶನ್ ಆಗ್ತಂಥ ಸಂದರ್ಭದಲ್ಲಿ. ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಹೆಚ್ಚುವರಿ ಪಟ್ಟಿ ಬಗ್ಗೆಯೂ ಹೇಳಿದ್ದಾರೆ, ಅವತ್ತಿಗೆ ಇದನ್ನೆಲ್ಲ ನೋಡ್ತಾ ಹೋಗೋಣ. ಇನ್ನು ವೇತನ ಶ್ರೇಣಿ ಬಂದು 1 to 5th ಸಂಬಂಧಪಟ್ಟಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರಿಗೆ ಸಂಬಂಧಪಟ್ಟಾಗೆ 41,300ರಿಂದ 81,800 ಇರುತ್ತೆ. ಸ್ಯಾಲ್ರಿ ಬಗ್ಗೆ ಏನು ಕೊರತೆ ಇಲ್ಲ ಸ್ನೇಹಿತರೆ.
ಏಳನೇ ವೇತನ ಆಯೋಗ ಬಂದಮೇಲಂತೂ ಸಾಕಷ್ಟು ಸಂಬಳಗಳಿದೆ, ಅದ್ರ ಬಗ್ಗೆ ಸೆಕೆಂಡ್ರಿ. ಬಟ್ ನಾವು ಫಸ್ಟ್ ಕೆಲಸ ತಗೊಳ್ಳೋದು ಮತ್ತು ಕೆಲಸವನ್ನು ಮಾಡೋದು ಸಂಬಳ ಪಡೋದಕ್ಕೆ ಸಂಬಳವನ್ನು ಸರ್ಕಾರ ಕೊಡುತ್ತೆ, ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇದರಲ್ಲಿ ವಿದ್ಯಾರ್ಥಿ ಏನೇನು ಇರಬೇಕಾಗುತ್ತೆ, 1 to 5th ಟೀಚರ್ಗೆ, ಭಾಷೆಗೆ ಸಂಬಂಧಪಟ್ಟಂಥ ಟೀಚರ್ಗೆ PUCಯಲ್ಲಿ ಕನಿಷ್ಠ 50 ಅಂಕಗಳನ್ನ ತೊಗೊಂಡಿರಲೇಬೇಕಾಗುತ್ತೆ. ಹಾಗಾಗಿ 50% ಅಂಕ PUCಯಲ್ಲಿ ತೊಗೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ಇದರಲ್ಲಿ ಹುದ್ದೆಗಳು ನೋಡೋದಾದರೆ 1 to 5th ಟೀಚರ್ಗೆ 800 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ, ಅಂದರೆ HK ವಿಭಾಗ ಅಂತೀವಲ್ಲ ಹಾಗೆ KK ಕಲ್ಯಾಣ ಕರ್ನಾಟಕ. ಇನ್ನು ನಾನ್ HK ಅಂತೀವಲ್ಲ ಅಲ್ಲಿ 100 ಹುದ್ದೆಗಳು ಮಾತ್ರ ಇದೆ. ಹಾಗಾಗಿ ಹೆಚ್ಚಿನ ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿದೆ. ಹಾಗಾಗಿ ಇವ್ರುಗಳು ಇಲ್ಲಿ ಏನು ಮಾಡಿ ಸಾಕಷ್ಟು ಕಾನ್ಸಂಟ್ರೇಷನ್ನ ಮಾಡಿ, ಜೊತೆಗೆ ಇಲ್ಲಿನ ಒಂದು ಪ್ರಾದೇಶಿಕ ಹಿಂದುಳಿದಿರುವಿಕೆಯನ್ನು ಸರಿದೂಗಿಸೋದಕ್ಕೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಹೆಚ್ಚಿನ ಹುದ್ದೆಗಳು ಅಲ್ಲಿದ್ದಾವೆ. ಇದು ನೋಡೋಣ ಏನು ಎತ್ತ ಅಂತೇಳಿ ನೆಕ್ಸ್ಟ್ ಫೈನಲ್ ನೋಟಿಫಿಕೇಶನ್ ಬಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಒಟ್ಟು 900 ಹುದ್ದೆಗಳು ಈ ಒಂದು PSTRಗೆ ಸಂಬಂಧಪಟ್ಟಾಗಿ 1 to 5th ಟೀಚರ್ಗೆ ಸಂಬಂಧಪಟ್ಟಿದ್ದಿದೆ. ಇನ್ನು ವಿಜ್ಞಾನ ಶಿಕ್ಷಕರಿಗೂ ಎಲ್ಲವೂ ಸೇರಿಕೊಂಡಿದೆ ಅದರಲ್ಲಿ 900 ಹುದ್ದೆಗಳಲ್ಲಿ. ಇನ್ನು ವಿಜ್ಞಾನ ಶಿಕ್ಷಕರಿಗೂ ಕೂಡ ಏನಾಗುತ್ತೆ, ಇಲ್ಲಿ 50 ಅಂಕಗಳನ್ನ PUCನಲ್ಲಿ ಸೈನ್ಸ್ ಓದಿರಬೇಕಾಗತ್ತೆ, 50% ಅಂಕಗಳನ್ನ ಪಡ್ಕೊಂಡಿರಬೇಕಾಗತ್ತೆ. ಇಷ್ಟು ನೆಕ್ಸ್ಟ್ ವಿಚಾರಗಳು. ಇದಾದ ನಂತರ TET ಪರೀಕ್ಷೆ ಪಾಸ್ ಆಗಿರಬೇಕು, ಆಲ್ರೆಡಿ ಹೇಳಿಬಿಟ್ಟಿದ್ವಿ. TET ಮಾರ್ಕ್ಸಲ್ಲಿ ಪರಿಗಣಿಸೋದ್ರಿಂದ 1 to 5th ಟೀಚರ್ ಆಗುವಂಥವ್ರು TETಯನ್ನು ಪಾಸ್ ಆಗಿರಲೇಬೇಕಾಗತ್ತೆ. ನೆಕ್ಸ್ಟು 50 ಅಂಕಗಳೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿ PUCಯಲ್ಲಿ ಆಯಾ ಭಾಷೆ, ಕನ್ನಡ ಅಂದರೆ ಕನ್ನಡ ಅಥವಾ ಆಂಗ್ಲ ಅಂತಂದರೆ ಆಂಗ್ಲ ಭಾಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರಬೇಕು. ಇದೆಲ್ಲ ನಿಯಮಗಳು, ಸಾಕಷ್ಟು ಪರೀಕ್ಷೆಗಳು ನಮಗೆ ಗೊತ್ತೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇದಾದ ನಂತರ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬರೋಣ. ಯಾಕೆಂದರೆ ಇದು ಹೊಸ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಆ ಟೀಚರ್ಗಳು ಯಾರಾದರೂ ಇದ್ದರೆ ಆ ಥರ BP.Ed ಅವರು ಅನುಕೂಲ ಆಗುತ್ತೆ ಅಂತೇಳಿ. ಇವರು ಕೂಡ 41,300ರಿಂದ 81,800ವರೆಗೆ ಇರುತ್ತೆ. ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ 106 ಹುದ್ದೆಗಳು, ನಾನ್ HK ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕೇತರದಲ್ಲಿ 44 ಹುದ್ದೆಗಳಿದ್ದಾವೆ. ಒಟ್ಟು 150 ಹುದ್ದೆಗಳಿಗೆ PE ಟೀಚರ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಇದು ಒಂದು ಒಳ್ಳೆಯ ಅವಕಾಶ, ಅವರಿಗೆ ಸುವರ್ಣ ಅವಕಾಶ, ಸದುಪಯೋಗವನ್ನು ಮಾಡ್ಕೊಳ್ಳಿ. ಇದು ಗ್ರೇಡ್ 2 ಅಂತ ಹೇಳಿ ಆ ಹುದ್ದೆಗಳನ್ನ ಪರಿಗಣಿಸ್ತಾರೆ. ಸರ್ಕಾರಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅವರು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಜೊತೆಗೆ 12ನೇ ತರಗತಿ ಅಥವಾ ತತ್ಸಮಾನ ಹುದ್ದೆಯಲ್ಲಿ ಅವರು ಕೂಡ 50% ಅಂಕವನ್ನು PUCಯಲ್ಲಿ ಪಡೆದಿರಬೇಕಾಗತ್ತೆ. ಇದರಲ್ಲಿ ಪರಿಷತ್ ಮಾನ್ಯತೆ ನಿಯಮಾವಳಿಯು 2007ರ ಅಧಿಸೂಚನೆ, ಶಾಲಾ ಕಾಲೇಜು ಜಿಲ್ಲಾ ಹಂತದಲ್ಲಿ ಕ್ರೀಡೆ ಆಟಗಳಲ್ಲಿ ಭಾಗವಹಿಸತಕ್ಕದ್ದು ಅಂತೇಳಿ ಒಂದಷ್ಟು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಆ ಟೀಚರು ಓದ್ಕೊಳ್ಳಿ, ನಿಮ್ಗೆ ಅದು ಗೊತ್ತಾಗುತ್ತೆ. ನೆಕ್ಸ್ಟು ಇದಾದ ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ 6th to 8th ಇವ್ರ ಸ್ಕೇಲ್ ಬಂದು 44,425 ರೂಪಾಯಿಯಿಂದ 83,700ವರೆಗೆ ವೇತನ ಶ್ರೇಣಿ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಸಾಕಷ್ಟು ಅತಿ ಹೆಚ್ಚು ಪೋಸ್ಟ್ಗಳು GPSTRಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 3,228 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ನಾನ್ HKನಲ್ಲಿ 5,272 ಹುದ್ದೆಗಳು, ಒಟ್ಟು 8,500 ಹುದ್ದೆಗಳು ಇಲ್ಲಿ ನೇಮಕಾತಿ ನಡೀತಾ ಇದೆ. ಒಳ್ಳೆಯ ಅವಕಾಶ ಸ್ನೇಹಿತರೆ. ಇದನ್ನು ಬಿಟ್ಟರೆ ಮತ್ತಿನ್ನು ತುಂಬ ವರ್ಷಗಳೇ ಆಗುತ್ತೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ. ಅದ್ರ ಜೊತೆಗೆ ಇಷ್ಟು ಲಾರ್ಜಲ್ಲಿ ರಿಕ್ರೂಟ್ಮೆಂಟ್ ಆಗುವಂಥದ್ದು ತುಂಬ ಕಡಿಮೆ ಇದೆ. ಹಾಗಾಗಿ ಏನೇ ನೀವು ಬೇರೆ ಪ್ರೈವೇಟ್ಗಳಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿಕೊಂಡು ಸ್ವಲ್ಪ ಓದೋದ್ರ ಕಡೆ ಕಾಂಪಿಟೇಷನ್ನ ಕೊಡಿ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ವಿದ್ಯೆ, ಹಣ, ಧರ್ಮ, ಆರೋಗ್ಯ ಇವನ್ನೆಲ್ಲವನ್ನು ಕೂಡ ನಾವು ಒಂದು ದಿನದಲ್ಲಿ ಕುಡಿಯೋಕ್ಕಾಗೋದಿಲ್ಲ. ಪ್ರತಿದಿನವೂ ಕೂಡ ಸ್ವಲ್ಪನೇ ಕುಡಿತಾ ಹೋದರೆ ಅದು ಒಂದು ದಿನ ಬೆಟ್ಟದಷ್ಟಾಗಿರುತ್ತೆ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಹಾಗಾಗಿ ಒಂದು ದಿನದಲ್ಲಿ ನಾನು ಓದ್ಬಿಟ್ಟು ಅಥವಾ ಒಂದು ವಾರ ತಿಂಗಳಲ್ಲಿ ಓದ್ಬಿಟ್ಟು ಎಕ್ಸಾಮಲ್ಲಿ ನಾವು ಇವತ್ತಿನ ಈ ಥರ ಕಾಂಪಿಟೇಷನಲ್ಲಿ ನಾವು ಜಾಬ್ ತೊಗೊಳ್ತೀವಿ ಅನ್ನೋದು ಕಷ್ಟ ಇದೆ, ತುಂಬ ಪರಿಶ್ರಮ ಬೇಕಾಗುತ್ತೆ. ಹಾಗಾಗಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ ಅಂತೇಳಿ. ಆದರೆ ಅದಕ್ಕೆ ಸರಿಯಾಗಿ ನಾವು ಇವಾಗ ಎದೆಗೆ ಅಕ್ಷರನೂ ಬಿದ್ದಿದೆ, ಭೂಮಿಗೆ ಬೀಜನೂ ಬಿದ್ದಿದೆ, ಈಗ ಸರಿಯಾಗಿ ಅದನ್ನು ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು. ಏಕೆಂದರೆ ಇದು ಸ್ಪರ್ಧಾತ್ಮಕ ಯುಗ. ಹಾಗಾಗಿ ಪ್ರಯತ್ನವನ್ನು ಪಡಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಇದಕ್ಕೆ ಸಂಬಂಧಪಟ್ಟ ಹಾಗೆ PUCಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರಬೇಕಾಗತ್ತೆ ಅಂತೇಳಿ ಒಂದಷ್ಟು ನಿಯಮಗಳಿದೆ. 4 ವರ್ಷ B.Edಗಳಲ್ಲಿ ಡಿಗ್ರಿ ಪದವಿಯನ್ನು ಪಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ನಿಮಗೇನು ಎಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಡಿಗ್ರಿ ಆಗಿರುತ್ತೆ. ಹಾಗಾಗಿ ಏನು ತೊಂದರೆ ಏನಿಲ್ಲ. ಇನ್ನು ಗಣಿತ ವಿಜ್ಞಾನ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ, ಜೀವ ವಿಜ್ಞಾನ ಶಿಕ್ಷಕರನ್ನು ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಇಲ್ಲೂ ಕೂಡ TET ಪೇಪರ್ 2 ಅರ್ಹತೆ ಆಗಿರಲೇಬೇಕಾಗುತ್ತೆ GPSTR ಹುದ್ದೆಗೆ. ಓಕೆನಾ? ನೆಕ್ಸ್ಟು ಈ ವಿಚಾರವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ವಿಜ್ಞಾನ ಶಿಕ್ಷಕರಿಗೂ ಅವ್ರಿಗೂ ಕೂಡ ಭೌತಶಾಸ್ತ್ರವನ್ನು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಭೌತಶಾಸ್ತ್ರವನ್ನು ಮತ್ತು ಗಣಿತವನ್ನು ವ್ಯಾಸಂಗ ಮಾಡಿರಲೇಬೇಕು ಅಂತ ಹೇಳುತ್ತೆ. ಹಾಗಾಗಿ ಆ ಪಾಯಿಂಟ್ ಅದರಲ್ಲೇನು ಡೌಟ್ ಇಲ್ಲ, ಗೊಂದಲ ಇಲ್ಲ. ಜೀವ ವಿಜ್ಞಾನ ಶಿಕ್ಷಕರು ರಸಾಯನಶಾಸ್ತ್ರವನ್ನು ಓದಿರಲೇಬೇಕಾಗತ್ತೆ. ಹಾಗಾಗಿ ಅಷ್ಟು ವಿಚಾರ. ಇದಾದ ನಂತರ ಡಿಪ್ಲೊಮೊ ಇದೆಲ್ಲ ಏನು ಅವಶ್ಯಕತೆ ಇಲ್ಲ ನಿಮಗೆ.
ಎಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಆಗಿರುತ್ತೆ. ಇನ್ನು ಸಮಾಜ ವಿಜ್ಞಾನ, ಇಲ್ಲಿ ಕನ್ನಡ ಶಿಕ್ಷಕರನ್ನ ಯಾಕೆ ನೇಮಕಾತಿ ಮಾಡಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. 2016ರ ಬ್ಯಾಚಲ್ಲಿ ಸ್ನೇಹಿತರೆ ಹೆಚ್ಚು ಕಡಿಮೆ 7,500 ಭಾಷಾ ಶಿಕ್ಷಕರು ಅಂತಲೇ ಏನು ಮಾಡಿದೆ, ನೇಮಕಾತಿಯನ್ನು ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದಾದ ನಂತರ ಇನ್ನು ಯಾವ ವರ್ಷವೂ ಕೂಡ ಏನು ಮಾಡಿದೆ, ಕನ್ನಡ ಭಾಷಾ ಶಿಕ್ಷಕರು ಅಂತ ಹೇಳಿ ನೇಮಕಾತಿಯನ್ನು ಮಾಡ್ಕೊಂಡಿಲ್ಲ. ಇನ್ನು 2016 ಬ್ಯಾಚನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಬ್ಯಾಚಲ್ಲೂ 17, 19, 22 ಎಲ್ಲ ಬ್ಯಾಚ್ಗಳಲ್ಲೂ ಕೂಡ ಏನು ಮಾಡಿದೆ, ಸಮಾಜ ವಿಜ್ಞಾನ ಶಿಕ್ಷಕರು ಅಂತಲೇ ನೇಮಕಾತಿಯನ್ನು ಮಾಡಿಕೊಂಡಿದೆ. ಇದರಲ್ಲಿ ಅವರು ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ ಇವುಗಳಲ್ಲಿ ಯಾವುದಾದ್ರು 2 ಸಬ್ಜೆಕ್ಟನ್ನು, ಈ ಮೇಲಿನ ಸಬ್ಜೆಕ್ಟ್ಗಳಲ್ಲಿ 2 ವಿಷಯಗಳನ್ನು ಕನಿಷ್ಠ 50% ಸರಾಸರಿ ಅಂಕಗಳನ್ನು ಪಡೆದಿರತಕ್ಕದ್ದು ಅಂತಕ್ಕಂಥದ್ದು ಇದೆ. ಅಂದರೆ ಡಿಗ್ರಿನಲ್ಲಿ 50% ತಗೊಂಡಿರಬೇಕಾಗತ್ತೆ. ಕನಿಷ್ಠ ಸಮಾಜ ಪಾಠಗಳು ನಾವು ಸಮೂಹದ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಡಿಪ್ಲೊಮಾ ಕೋರ್ಸಲ್ಲಿ, ಅಂದರೆ ಈ ಸಬ್ಜೆಕ್ಟಲ್ಲಿ ನಾವು ಕನ್ನಡದ ಜೊತೆ ಕನ್ನಡ ಒಂದಿರುತ್ತೆ, HK ಮೆಥಡ್ ಅಂತ ಕರಿತೀವಿ ಅದನ್ನು, ಕನ್ನಡ ಹಿಸ್ಟ್ರಿ, GK ಮೆಥಡ್, ಜಿಯೋಗ್ರಫಿ ಹಿಸ್ಟ್ರಿ ಅಂತ ಹೇಳ್ತೀವಲ್ಲ, ಹಾಗೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕಾಗುತ್ತೆ, ಅಭ್ಯಾಸವನ್ನು ಟ್ರೈನಿಂಗ್ ಕೋರ್ಸಲ್ಲಿ ಅಂದರೆ BEd ಅಲ್ಲಿ ಮಾಡಿರಲೇಬೇಕಾಗುತ್ತೆ. ಹಾಗಾಗಿ ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು 4 ವರ್ಷದ ಡಿಗ್ರಿ ಯಾರು ಇತ್ತೀಚಿನವ್ರು ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದ್ದರೆ ಅವರು ಕೂಡ 4 ವರ್ಷದ ಡಿಗ್ರಿ ಮೇಲೆ ನಿಂತಿರುತ್ತೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು, ಇವರಿಗೆ ಸಂಬಂಧಪಟ್ಟ ಕಂಪ್ಯೂಟರ್ ಟೀಚರು, ಇದು ಕೂಡ ಒಂದು ವಿಷಯ ಹೊಸ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 300 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರದಲ್ಲಿ 200 ಹುದ್ದೆಗಳು, ಒಟ್ಟು 500 ಹುದ್ದೆಗಳು ಗಣಕ ವಿಜ್ಞಾನ ಶಿಕ್ಷಕರಿಗೆ ಕೊಟ್ಟಿದ್ದಾರೆ. ಇವ್ರ ಸ್ಯಾಲ್ರಿ ಕೂಡ ಸೇಮ್ ಎಲ್ಲರಿಗೂ ಒಂದೇ ಬೇಸಿಕ್ ಇದೆ, 44,425ರಿಂದ 83,700. ಇವರು ಕಂಪ್ಯೂಟರ್ ಸೈನ್ಸನ್ನು, ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸನ್ನು ಓದಿರಬೇಕಾಗತ್ತೆ, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ಓದಿರಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಓದಿರಬೇಕಾಗುತ್ತೆ, ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಓದಿರಬೇಕಾಗುತ್ತೆ. ನೆಕ್ಸ್ಟು ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್, ಇದರಲ್ಲಿ ಯಾವುದಾದ್ರೂ ಒಂದು ಆಧಾರ ಆಗಿರುತ್ತೆ. ಇನ್ಫಾರ್ಮೇಷನ್ ಸೈನ್ಸ್ ಓದಿದ್ರೂ ಆಗುತ್ತೆ. ಕನಿಷ್ಠ ಸರಾಸರಿ 50 ಅಂಕಗಳನ್ನು, ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ 50 ಅಂಕಗಳನ್ನು ಪಡ್ಕೊಂಡಿರಬೇಕು. ಮತ್ತು ಇದೊಂದು ಗಮನಿಸಿ, ಕನ್ನಡ ಭಾಷೆಯನ್ನು SSLCಯಲ್ಲಿ ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕಾಗತ್ತೆ. ಇನ್ ಕೇಸ್ ಯಾವುದೇ ರಿಕ್ರೂಟ್ಮೆಂಟಲ್ಲಿ ಆದರೂ ಸ್ನೇಹಿತರೆ ಇಲ್ಲಿ ದ್ವಿತೀಯ ಭಾಷೆಯಾಗೂ ಕೂಡ ಅಂತ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಇತ್ತೀಚಿನ ಎಲ್ಲ ನೋಟಿಫಿಕೇಶನ್, ವಿಲೇಜ್ ಅಕೌಂಟೆಂಟ್ ಇರ್ಬೋದು, KRIS ಅಲ್ಲಿ ಇರ್ಬೋದು, ಈ ಥರ ಶಿಕ್ಷಕ ನೇಮಕಾತಿಯಲ್ಲಿರ್ಬೋದು, PSTR, HSTR, GPSTR, ಇದರಲ್ಲಿ ಭಾಷೆಯನ್ನು SSLCನಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ಇಲ್ಲ ಅಂದರೆ KPSC, KAನವರು ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತಲೂ ಕೂಡ ಏನು ಮಾಡುತ್ತೆ, ಹೇಳ್ತಾ ಇದೆ. ಹಾಗಾಗಿ ಅದು ಒಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದಲ್ಲಿ, ಇನ್ ಕೇಸ್ ಏನಾದರೂ ನೀವು ಫ್ಯೂಚರಲ್ಲಿ ಅಪಾಯಿಂಟ್ ಆದರೆ ತಗೊಂಡ್ರೆ, NCTE ಅವರು ನಡೆಸ್ತಕ್ಕಂಥ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಶಿಕ್ಷಣ ಪದವಿ BEd ಅರ್ಹತೆಯನ್ನು ಗಳಿಸಿಕೊಳ್ಳತಕ್ಕದ್ದು. 5 ವರ್ಷದ ಒಳಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸಿಕೊಳ್ಳತಕ್ಕದ್ದು. ಅಂದರೆ TETನೂ ಇವ್ರು ಪಾಸ್ ಮಾಡಬೇಕಾಗತ್ತೆ, ಜೊತೆಗೆ BEd ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರು ಕಂಪ್ಯೂಟರ್ ಟೀಚರ್ ಅಂತ ಯಾರು ನೇಮಕಾತಿ ಆಗ್ತಿದ್ದೀರಿ ಅವರು BEdನ್ನು ಮಾಡ್ಕೊಳ್ಬೇಕು, ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕೂಡ ಏನು ಮಾಡಬೇಕಾಗುತ್ತೆ, TETಯನ್ನು ಕೂಡ ಪಾಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ವಿಚಾರ. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಬರೋಣ. ಅವರ ವೇತನ ಬಂದು 54,175ರಿಂದ 99,400ವರೆಗಿದೆ. ಅಂದರೆ ಹೆಚ್ಚು ಕಡಿಮೆ 10,000 ರೂಪಾಯಿ ಜಾಸ್ತಿ ಇದೆ GPSTRಗೂ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 2,214 ಹುದ್ದೆಗಳು, ಕಲ್ಯಾಣ ಕರ್ನಾಟಕದಲ್ಲಿ 2,286 ಹುದ್ದೆಗಳು, ಒಟ್ಟು 4,500 ಹುದ್ದೆಗಳನ್ನು ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಕರೆದಿದೆ ಸ್ನೇಹಿತರೆ. ಓಕೆನಾ. ಕೆಲವೊಂದು ಸಂದರ್ಭದಲ್ಲಿ ಇದು ಸಂಯುಕ್ತ ಪ್ರೌಢಶಾಲೆಗಳಲ್ಲಿ ಕೆಳಗಿನ ಕಾಣಿಸಿರುವ ವರ್ಗಗಳ ಸಹ ಶಿಕ್ಷಕ ಶಿಕ್ಷಕಿಯರ ಹುದ್ದೆಗಳು ಒಳಗೊಂಡಂತೆ ಯಾವ್ಯಾವ ಹುದ್ದ, ಕಲಾ ವಿಭಾಗ ಅಂತ ಕರೀತಾರೆ, ಅಂದರೆ ಆರ್ಟ್ಸ್ ಟೀಚರ್ ಅಂತೇಳಿ ಇವ್ರನ್ನ ಕರಿತೀವಿ. ಇದರಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಇದ್ದರೆ ಅದನ್ನು ಪಾಠ ಮಾಡಬೇಕಾಗುತ್ತೆ, ಇಂಗ್ಲೀಷ್ ಮೀಡಿಯಂ ಇದ್ದರೆ ಅದನ್ನು ಕೂಡ ಪಾಠ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಆಲ್ರೆಡಿ ಎಲ್ಲ ಶಾಲೆಗಳಲ್ಲೂ ಕೂಡ ಏನು ಮಾಡಿದ್ದಾರೆ, ಬೈಲಿಂಗ್ ವೆಲ್ ಅಂತ ತೊಗೊಂಬಂದ್ಬಿಟ್ಟಿದ್ದಾರೆ ಸ್ನೇಹಿತರೆ ಈ ವರ್ಷದಿಂದ. ಓಕೆನಾ. ಆಲ್ಮೋಸ್ಟ್ ಎಲ್ಲ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೈಲಿಂಗ್ ವೆಲ್. ಏನು ಬೈಲಿಂಗ್ ವೆಲ್ ಅಂತಂದರೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಇದೆ. ಆದಷ್ಟು ಹೆಚ್ಚಿನ ಒತ್ತನ್ನು ನಾವು ಆಂಗ್ಲ ಮಾಧ್ಯಮಕ್ಕೆ ಕೊಡಬೇಕು. ಹಾಗಾಗಿ ಇದನ್ನು 2 ಥರದ ಮೀಡಿಯಂ ಶಾಲೆಗಳಿದ್ದಾವೆ. ಮುಂದೆ ಫ್ಯೂಚರಲ್ಲಿ ಎಲ್ಲ ಓವರಾಲ್ ಇಂಗ್ಲೀಷ್ ಮೀಡಿಯಂ ಮಾಡಿದ್ರು ಕೂಡ ನಾವು ಪಾಠ ಮಾಡೋದಕ್ಕೆ ಕಲಾ ವಿಭಾಗದ ಶಿಕ್ಷಕರು, ಸೈನ್ಸು ಮ್ಯಾಥ್ಸ್ ಯಾರೇ ಟೀಚರ್ ಆದರೂ ಕೂಡ ರೆಡಿ ಇರಬೇಕಾಗುತ್ತೆ. ಆಲ್ರೆಡಿ GPSTRಗೆ ಏನು ಇದು ಬೇಕೋ, ಇದಕ್ಕೇನು ME ಅವಶ್ಯಕತೆ ಇಲ್ಲ. ಗ್ರೂಪಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ME ಆಗಿರಬೇಕಾ ಅಂತೇಳಿ. ಸ್ನಾತಕೋತ್ತರ ಪದವಿ ಬಗ್ಗೆ ಯಾವುದೂ ಇಲ್ಲ, ಪದವಿ ಆಗಿರಬೇಕು. ಆದರೆ TET ಆಗಿರಬೇಕಾ HSTRಗೆ ಎಲ್ಲೂ ಕೂಡ ಮಾಹಿತಿಯನ್ನು ಹೇಳಿಲ್ಲ ಸ್ನೇಹಿತರೆ. ಹಾಗಾಗಿ ಅದನ್ನೊಂದನ್ನು ನೆನ್ಪಿಟ್ಕೊಳ್ಳಿ.
ಸೇಮ್ GPSTRಗೆ ಏನು ಕ್ವಾಲಿಫಿಕೇಷನ್ ಇರಬೇಕೋ ಅದೇ ಕ್ವಾಲಿಫಿಕೇಷನ್ ಇರಬೇಕು, ಒಂದು TET ಇಲ್ಲ ಅಷ್ಟೇ. ಇನ್ನು ಜೀವಶಾಸ್ತ್ರ ಅವರು ಕೂಡ ವಿಜ್ಞಾನ ಶಿಕ್ಷಕರು, ಅವರು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಬೋಧನೆ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಇವುಗಳನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕಾಗತ್ತೆ. ಜೊತೆಗೆ ಶಿಕ್ಷಣ ಪದವಿಯಲ್ಲಿ BEd ಅನ್ನು ತೊಗೊಂಡಿರಬೇಕಾಗತ್ತೆ. ಯಾವುದೇ ಅಭ್ಯರ್ಥಿಯು ಸದರಿ ಭಾರತೀಯ ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲೋ ಅಂತಹ ಅಭ್ಯರ್ಥಿ SSLCಯಲ್ಲಿ ಆ ಭಾಷೆಯನ್ನು ಅಥವಾ ಪ್ರಥಮ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸವನ್ನು ಮಾಡಿರಬೇಕಾಗುತ್ತೆ. ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಾಗಿ ಅದರಲ್ಲಿ ಡೌಟ್ ಇಲ್ಲ ನಿಮಗೆ. ಡಿಪ್ಲೊಮಾ ಕೋರ್ಸ್ಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಭಾಷಾ ಸಹಶಿಕ್ಷಕರಿಗೆ ಬಂದಾಗ ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಇವರು ಕೂಡ ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು. ಅಂದರೆ ಯಾವುದಾದ್ರೂ ಆಗಲಿ ಅವರು ಕೂಡ HEP, HEG, HEK ಯಾವುದಾದ್ರೂ ಕೂಡ ಓದಿರ್ತಕ್ಕಂಥದ್ದು. ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು. ಅಂದರೆ ಕನ್ನಡ ಮೇಜರ್ ಅಥವಾ ಇಂಗ್ಲೀಷ್ ಮೇಜರನ್ನು ಓದಿರಬೇಕು. ಜೊತೆಗೆ BEd ಇರಬೇಕು. ಅದಾದರೂ ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಡೌಟ್ ಇರುತ್ತೆ, ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಈ ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡ, ಮೇಜರ್ ಕನ್ನಡ ಅಥವಾ ಮೇಜರ್ ಇಂಗ್ಲೀಷನ್ನು ಓದಿಲ್ಲ ಅಂತಂದರೆ, ಐಚ್ಛಿಕ ವಿಷಯವನ್ನಾಗಿ ಓದಿಲ್ಲ ಅಂತಂದರೆ ಸ್ನಾತಕೋತ್ತರ ಪದವಿಯಲ್ಲಿ ME ಇನ್ ಕನ್ನಡ ಆಗಿರಬೇಕು, ME ಇನ್ ಇಂಗ್ಲೀಷ್ ಆಗಿರಬೇಕು. ಅವರು ಕೂಡ ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಕನ್ನಡ ಟೀಚರ್ಗೆ. ಈ ಒಂದು ಪಾಯಿಂಟು. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ 319 ಹುದ್ದೆಗಳು ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ 131 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ 131, ಕಲ್ಯಾಣ ಕರ್ನಾಟಕದಲ್ಲಿ 319, ಒಟ್ಟು 450 ಹುದ್ದೆಗಳನ್ನು ಕರೆದಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಸ್ನೇಹಿತರೆ ಏನಾಗಿದೆ, ಇವ್ರದನ್ನು ಮುಗಿಸಿ ಆದಮೇಲೆ ಹೇಳ್ತೀನಿ. ಇವರು ಕೂಡ ಸಂಬಂಧಪಟ್ಟಂತಹ ಇದರಲ್ಲಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಇಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಳಿ. ಅವರು ಕೂಡ BPEd ಈ ಥರದ್ದೆಲ್ಲ ಆಗಿರಬೇಕಾಗತ್ತೆ. ಜೊತೆಗೆ ಅವ್ರಿಗೇನೆಲ್ಲ TET ಇದೆ, ಹೈಸ್ಕೂಲ್ಗೆಲ್ಲ TETನೇ ಇಲ್ವಲ್ಲ, ಹಾಗಾಗಿ ಅದೇನು ತುಂಬ ಇದೇನಿಲ್ಲ. ನೆಕ್ಸ್ಟು ಇದೆಲ್ಲ ಆದಮೇಲೆ ಏನು ಮಾಡೋಣ, ಟಾಪಿಕ್ಕಿಗೆ ಹೋಗೋಣ. ಏನೆಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸಿಲೆಬಸ್ ಕೊಟ್ಟರು ನೋಡೋದಕ್ಕಿಂತ ಮುಂಚೆ ಪ್ರಮುಖ ಇರತಕ್ಕಂಥ ವಿಚಾರ, ಇತ್ತೀಚೆಗೆ ಬೆಳಗ್ಗೆಯಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ. ಅಬ್ಜೆಕ್ಷನ್ ಹಾಕ್ಬೋಣ, ಮ್ಯಾಥ್ಸ್ ಟೀಚರ್ ಒಂದು ಕರೆದಿಲ್ಲ ಅಂತೇಳಿ. ಯಾಕೆ ಮ್ಯಾಥ್ಸ್ ಟೀಚರ್ನ ಕರೆದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಏನಾಯಿತು, ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ. ಯಾಕೆ ಕರೆದಿಲ್ಲ ಇಲಾಖೆ ಅಂತಂದರೆ, 2007ರಲ್ಲಿ ಸ್ನೇಹಿತರೆ, 2007 ಆ ಒಂದು ವರ್ಷದಲ್ಲಿ GPSTR ಅಂದರೆ AGT GPT ಟೀಚರ್ ಅಂತ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಅದಕ್ಕಿಂತ ಮುಂಚೆ 2007ರಲ್ಲಿ ಏನು ಮಾಡ್ತು ಸರ್ಕಾರ, 1ರಿಂದ 8 ಸೃಷ್ಟಿ ಮಾಡ್ತು. 1 to 8 8ನೇ ಕ್ಲಾಸನ್ನು ಏನು ಮಾಡಿದ್ರು, ಪ್ರೈಮರಿಗೆ ಮರ್ಜ್ ಮಾಡಿದ್ರು. ಆ ಮರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ, TGT ಶಿಕ್ಷಕರು, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್, TGT ಶಿಕ್ಷಕರು ಅಂತೇಳಿ ಏನು ಮಾಡ್ತು, ರಿಕ್ರೂಟ್ಮೆಂಟನ್ನು ಮಾಡ್ತು ಆ ಒಂದು ವರ್ಷದಲ್ಲಿ. ಓಕೆನಾ, TGT ಓಕೆನಾ, TGT ಶಿಕ್ಷಕರನ್ನ ಏನು ಮಾಡ್ತು, ನೇಮಕಾತಿಯನ್ನು ಮಾಡ್ತು. ಆ TGT ಶಿಕ್ಷಕರನ್ನ ನೇಮಕಾತಿ ಮಾಡಿದಂಥ ಸಂದರ್ಭದಲ್ಲಿ ಓಕೆನಾ, TGT ಶಿಕ್ಷಕರು ಅವರು ಫಿಸಿಕ್ಸು ಮ್ಯಾಥ್ಸು ಟೀಚರ್ ಆಗಿದ್ದರು. ಅವ್ರನ್ನ ಏನು ಮಾಡ್ತು, 1 to 8ಗೆ ನೇಮಕಾತಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂತು ಅವ್ರ ಸೇವೆಯನ್ನು. ಅವ್ರೇನು ಮಾಡಿದ್ರು, ನಾವು ಪ್ರೈಮರಿ ಪಾಠ ಮಾಡೋದಿಲ್ಲ ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಅಬ್ಜೆಕ್ಷನನ್ನು ಮಾಡ್ತಾ ಏನಾಯಿತು, ಅದು ತುಂಬ ಗೊಂದಲಕ್ಕೀಡಾಯಿತು. ಜೊತೆಗೆ 2016ರಲ್ಲಿ ಏನಾದರೂ ಹೊಸದಾಗಿ GPT ಶಿಕ್ಷಕರು ಏನು ಮಾಡಿದ್ರು, ನೇಮಕಾತಿಯ ಅದು 2016ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರು, ಸಮಾನ ಉದ್ಯೋಗ ಸಮಾನ ವೇತನ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡಿದ್ರು, ನಮಗೂ ಕೂಡ ಹೈಸ್ಕೂಲ್ ಟೀಚರ್ ಬೇಸಿಕನ್ನೇ TGT ಅವ್ರಿಗೆ ಏನು ಸ್ಯಾಲ್ರಿ ಕೊಡ್ತಾ ಇದ್ರೋ ನಮಗೂ ಕೂಡ ಅದೇ ಸ್ಯಾಲ್ರಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅಪೀಲ್ ಹೋದರು ಕೋರ್ಟಿಗೆ. ಆಗ ಕೋರ್ಟ್ ಏನು ಮಾಡಿತು, TGT ಶಿಕ್ಷಕರ ನೇಮಕಾತಿ ಪ್ರೊಸೆಸ್ಸು ಅವ್ರದ್ದು ಅಧಿಸೂಚನೆ ಎಲ್ಲ ಏನಾಗಿತ್ತು, ಹೈಸ್ಕೂಲು ಬೇಸ್ಡ್ ಮೇಲೆ TGT ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಬಿಟ್ಟಿತ್ತು. ಹಾಗಾಗಿ ಅವ್ರ ಸಂಬಳವನ್ನು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ. ಆದರೆ 2016ರಲ್ಲಿ ನೇಮಕಾತಿ ಮಾಡ್ಕೊಳ್ತಲ್ಲ GPT ಶಿಕ್ಷಕರದ್ದು, ಇವ್ರದ್ದು ಹೊಸ ನೋಟಿಫಿಕೇಷನು ಮತ್ತು ಹೊಸ ರಿಕ್ರೂಟ್ಮೆಂಟ್ ಆಗಿತ್ತು, ಹೊಸದಾಗಿ ಸೃಷ್ಟಿ ಮಾಡಿದಂಥ ಹುದ್ದೆಗಳಾಗಿತ್ತು. ಹಾಗಾಗಿ ನಿಮಗೆ ಆ ರೀತಿ ಹಂಗೆ ಮಾಡಿಕೊಡೋದಕ್ಕಾಗೋದಿಲ್ಲ, ಅವ್ರನ್ನ ರಿಕ್ರೂಟ್ಮೆಂಟಲ್ಲಿ ಮಾಡಿದ್ದೀವಿ, ನಿಮ್ಮನ್ನು ಈ ರಿಕ್ರೂಟ್ಮೆಂಟಲ್ಲಿ ಮಾಡಿದ್ದೀವಿ ಅಂತೇಳಿ. ಕೊನೆಗೆ ಏನು ಮಾಡ್ತು, ಅವ್ರಿಗೆ ಅವಕಾಶವನ್ನು ಕೊಡ್ತು TGT ಶಿಕ್ಷಕರಿಗೆ. ನೀವೇನು ಮಾಡಿ, ಆದಷ್ಟು ಬೇಗ ಹೈಸ್ಕೂಲಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದ್ದಾವೋ ಅಲ್ಲಿ ನೀವು ಜಾಬ್ಗಳನ್ನ ಏನು ಮಾಡಿ ಟ್ರಾನ್ಸ್ಫರ್ ತೊಗೊಂಡು ಏನು ಮಾಡಬೇಕು, ನೀವು ಅಲ್ಲಿಗೆ ಹೋಗ್ಬಿಡಬೇಕು ಅಂಥೇಳಿ TGT ಶಿಕ್ಷಕರಿಗೆ ಗಡುವನ್ನು ಕೊಟ್ಟಿದೆ. ಹೆಚ್ಚು ಕಡಿಮೆ ಅವರು 15,000 ಜನನ ಏನೋ ಇದರಿರ್ಬೋದು ಅನ್ಸುತ್ತೆ, ಅದು ಎಕ್ಸಾಕ್ಟ್ ನನಗೆ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಎಲ್ಲೆಲ್ಲಿ 8th ಸ್ಟ್ಯಾಂಡರ್ಡ್ ಇದೆಯೋ ಅಲ್ಲೆಲ್ಲ ಕಡೆ TGT ಶಿಕ್ಷಕರಿದ್ದಾರೆ. ಜೊತೆಗೆ ಎಕ್ಸಸ್ ಇದ್ದಾರೆ TGT ಶಿಕ್ಷಕರು. ಹೈಸ್ಕೂಲಲ್ಲಿ ಎಲ್ಲೂ ವೇಕೆನ್ಸಿನೇ ಇಲ್ಲ ಮ್ಯಾಥ್ಸು ಮತ್ತು ಫಿಸಿಕ್ಸ್ ಟೀಚರ್ಗೆ. ಹಂಗಾಗಿ ಕೆಲವೊಂದು ಟೀಚರ್ಗಳು ಇನ್ನೂ ಪ್ರೈಮರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ GPT ಹೊಸ ರಿಕ್ರೂಟ್ಮೆಂಟ್ ಆಗೋ GPT ಸೈನ್ಸು ಮ್ಯಾಥ್ಸು ಸೋಷಿಯಲು ಕನ್ನಡ ಎಲ್ಲ ರಿಕ್ರೂಟ್ಮೆಂಟ್ ಆಗೋಗ್ಬಿಟ್ಟಿದ್ದಾರೆ.
ಇಲ್ಲಿ ಏನಾಗಿದೆ, ಈ ವೃಂದ ಸೃಷ್ಟಿ ಮಾಡಿದ್ಮೇಲೆ ಹೈಸ್ಕೂಲ್ ಅವ್ರನ್ನ ಆ ವೇತನಕ್ಕೆ ಇಲ್ಲಿ ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ. ಹಂಗಾಗಿ ಏನು ಮಾಡಿದ್ದಾರೆ, ಇವ್ರನ್ನ ಅಲ್ಲಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲೂ ಕೂಡ ಫಿಸಿಕ್ಸು ಮ್ಯಾಥ್ಸು ಖಾಲಿ ಇಲ್ಲ. ನಿಮ್ಗೆ ಅರ್ಥ ಆಯ್ತಲ್ವಾ? ಹಾಗಾಗಿ ಫಿಸಿಕ್ಸು ಮ್ಯಾಥ್ಸ್ ಟೀಚರ್ನ ಕಾಲ್ ಮಾಡಿಲ್ಲ ಸ್ನೇಹಿತರೆ. ಇದೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಇನ್ನು ಸಿಲೆಬಸ್ಸಿಗೆ ಬರೋಣ. ಸಿಲೆಬಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಏನೂ ತಲೆ ಕೆಡಿಸ್ಕೊಂಬೇಡಿ, ಎಲ್ಲರಿಗೂ ಕೂಡ ಒಂದೇ ಸಿಲೆಬಸ್ ಇದೆ. ಏನು, 1 to 5th ಒಂದೇ ಸಿಲೆಬಸ್ ಇದೆ, 6th 8th ಒಂದೇ ಸಿಲೆಬಸ್ ಇದೆ, ಹೈಸ್ಕೂಲ್ ಅವ್ರಿಗೂ HSTRಗೂ ಕೂಡ ಒಂದೇ ಸಿಲೆಬಸ್ ಇದೆ. ಏನು, ಒಂದು ಸಾಮಾನ್ಯ ಪತ್ರಿಕೆ 150 ಅಂಕಗಳಿಗೆ, OMR ಶೀಟ್ ಇದು ಮಲ್ಟಿಪಲ್ ಚಾಯ್ಸ್ ಆಗಿರ್ತದೆ, 150 ಅಂಕಗಳಿಗೆ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜು, ಸೈಕಾಲಜಿ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ನೋಡಿ, ಇದುವರೆಗೂ ಅಷ್ಟಾಗಿ ಮೆಂಟಲ್ ಎಬಿಲಿಟಿ ಇರ್ತಿರ್ಲಿಲ್ಲ, ಮೆಂಟಲ್ ಎಬಿಲಿಟಿ ಇದೆ. ಭಾಷೆಗಳು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಇದೆ, ಇವುದ್ರೂ ಕೂಡ ಗಮನ ಹರಿಸಬೇಕು. ಮೌಲ್ಯ ಶಿಕ್ಷಣ ಇದೆ, ಆರೋಗ್ಯ ಶಿಕ್ಷಣ ಇದೆ, ಜೊತೆಗೆ ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಜ್ಞಾನ ಕೂಡ ಇದೆ. ಇಷ್ಟು ವಿಚಾರಗಳನ್ನು ಒಳಗೊಂಡಂತೆ 150 ಮಾರ್ಕ್ಸ್ಗಳು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತಲ್ಲ, ಪೇಪರ್ 2, ಇದರಲ್ಲಿ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸು. ನೆಕ್ಸ್ಟು ವಿವರಣಾತ್ಮಕ ಮಾದರಿ, ಡಿಸ್ಕ್ರಿಪ್ಟಿವ್ 100 ಅಂಕಗಳಿಗೆ ರೈಟಿಂಗ್ ಎಕ್ಸಾಮನ್ನು ನಾವು ಬರೀಬೇಕಾಗತ್ತೆ. ಈ ಪಾಯಿಂಟನ್ನು ಕೂಡ ನೀವೇನು ಮಾಡಿ ನೆನ್ಪಿಟ್ಕೊಳ್ಳಿ. 150 ಅಂಕಗಳಿಗೆ ಇರುತ್ತೆ ಇದು ಕೂಡ ಪರೀಕ್ಷೆ. ನೆಕ್ಸ್ಟ್ ಇದಾದ ನಂತರ ಪೇಪರ್ 3 ಇರುತ್ತೆ, ಭಾಷಾ ಪ್ರಾವೀಣ್ಯತೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸ್ನೇಹಿತರೆ. ಇದುವರೆಗೂ ಕೂಡ ಭಾಷಾ ಸಾಮರ್ಥ್ಯವನ್ನು ಏನು ಮಾಡ್ತಿದ್ರು, ಕನ್ನಡ ಮೀಡಿಯಮಲ್ಲಿ ಇರುವಂಥವ್ರು, ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡುವಂಥವ್ರು ಕನ್ನಡ ಭಾಷಾ ಸಾಮರ್ಥ್ಯ ತಗೊಳ್ಬೇಕಾಗಿತ್ತು. ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುವಂಥವ್ರು ಇಂಗ್ಲೀಷ್ ಒಂದು ಇದರಲ್ಲಿ ಭಾಷಾ ಸಾಮರ್ಥ್ಯವನ್ನು ತಗೊಳ್ಬೇಕಾಗಿತ್ತು. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಟೀಚರ್ಗಳು ಕೂಡ ಏನಾಗಬೇಕು, 50 ಕನ್ನಡ ಭಾಷೆ, 50 ಅಂಕಗಳಿಗೆ ಇಂಗ್ಲೀಷ್ ಭಾಷೆ ಪ್ರಾವೀಣ್ಯತೆಯನ್ನು ಪಡ್ಕೊಳ್ಬೇಕಾಗಿದೆ. ಹಂಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೂಡ ಯಾಕೆ ಇದನ್ನು ತಂದಿದ್ದಾರೆ ಅಂದರೆ, ಆಲ್ರೆಡಿ ಹೇಳಿದೆ, ಬೈಲಿಂಗ್ವೆಲ್ ಅನ್ನೋ ಮೆಥಡನ್ನು ತೊಗೊಂಬಂದಿದ್ದಾರೆ ಸ್ನೇಹಿತರೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬೈಲಿಂಗ್ವೆಲ್ ಮೆಥಡನ್ನು ತೊಗೊಂಬಂದಿದ್ದಾರೆ. ಇದರಲ್ಲಿ ಎಲ್ರಿಗೂ ಕೂಡ ಅಟ್ಲೀಸ್ಟು ನಾವು ಏನು ಮಾಡಬೇಕು, ಭಾಷಾ ಸಾಮರ್ಥ್ಯ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಕಾನ್ಸೆಪ್ಟನ್ನು ತೊಗೊಂಡಿದ್ದಾರೆ. ಇದು ಒಂದು ಹೊಸ ಪದ್ಧತಿಯಾಗಿದೆ. ಎಕ್ಸಾಮ್ ಒಂದು ಪ್ಯಾಟರ್ನಲ್ಲಿ ಕನ್ನಡನೂ ಬರೀಬೇಕಾಗುತ್ತೆ, ಇಂಗ್ಲೀಷು ಕೂಡ ವಿವರಣಾತ್ಮಕ ಪ್ರಶ್ನೆಗಳಿರುತ್ತೆ. ಏನೇನಿರುತ್ತೆ ಇದರಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಇದರಲ್ಲಿ ಅಂತಂದರೆ, ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯ ಒಳಗೊಂಡಂತೆ ನಿಗದಿಪಡಿಸಿದ ಭಾಷಾ ಬೋಧನಾ ಮಾದರಿಯಲ್ಲಿ ಬೋಧಿಸುವ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಇವರಿಗೆ ಆಲ್ರೆಡಿ ನಾವು ಕನ್ನಡ ಸಾಮರ್ಥ್ಯದ ಕನ್ನಡ ಒಂದು ಎಕ್ಸಾಮನ್ನು ಬರೆದಿದ್ದೀವಿ ಹೋದ ವರ್ಷದಲ್ಲೇ. ಏನು ಮಾಡ್ತಾರೆ, ಪದಗಳ ಅರ್ಥ ಬರೆಯಿರಿ, ಜೊತೆಗೆ ಗಾದೆಯನ್ನು ಪೂರ್ಣಗೊಳಿಸಿ, ಪತ್ರಲೇಖನ ಬರೀರಿ, ಈ ಥರ ಇರ್ತಾವಲ್ಲ, ಸೇಮ್ ಅದೇ ಥರನೇ ಇಲ್ಲೂ ಕೂಡ 50 ಮಾರ್ಕ್ಸಿಗೆ ಕರೀತಾರೆ ಸ್ನೇಹಿತರೆ. ಏನು ಗೊಂದಲ ಆಗುವಂಥದ್ದು ಬೇಡ. ಸ್ವಲ್ಪ ನೀವೆಲ್ಲ ಕನ್ನಡದಲ್ಲಿ ಏನಷ್ಟು ಸಮಸ್ಯೆ ಆಗೋದಿಲ್ಲ ಕನ್ನಡ ಸ್ಟೂಡೆಂಟ್ಗೆ. ಸ್ವಲ್ಪ ಇಂಗ್ಲೀಷ್ ಕಡೆ ಗಮನವನ್ನು ಕೊಟ್ಕೊಳ್ಳಿ. ಮೀನಿಂಗನ್ನು ಬರೀಬೇಕಾಗುತ್ತೆ, ಆಪೋಸಿಟನ್ನು ಬರೀಬೇಕಾಗುತ್ತೆ, ಈ ಥರ ಪದಗಳು ರೈಮಿಂಗ್ ವರ್ಡ್ಸ್ಗಳನ್ನ ಬರೀಬೇಕಾಗುತ್ತೆ, ಲೆಟರ್ ರೈಟಿಂಗ್ ಬರೀಬೇಕಾಗುತ್ತೆ, ಎಸ್ ರೈಟಿಂಗ್ಗಳಿರ್ತವೆ. ಈ ಥರ ಏನು ಗ್ರಾಮರ್ ಬರುತ್ತೆ, ಸೇಮ್ ಕನ್ನಡ ಗ್ರಾಮರ್ ಹೇಗೋ ಇಂಗ್ಲೀಷ್ ಗ್ರಾಮರ್ ಆಗಿ ಆ ರಿಲೇಟೆಡ್ ಸ್ವಲ್ಪ ಏನು ಮಾಡ್ತಾರೆ, ಮಾಹಿತಿಯನ್ನು ಕೇಳ್ತಾರೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ 1 to 8 ಅದಕ್ಕೆ ಸಂಬಂಧಪಟ್ಟಾಗೆ ಸೇಮ್ ಅವ್ರಿಗೂ ಕೂಡ ಸೇಮ್ ಸಿಲೆಬಸ್ ಇದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಎಲ್ಲವೂ ಕೂಡ ಸಾಮಾನ್ಯ ಜ್ಞಾನ, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕನ್ನಡ ಭಾಷೆ, ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಇಷ್ಟು ಕೂಡ ಇರುತ್ತೆ. ಇನ್ನು ಪೇಪರ್ 2 ಬಂದು PE ಟೀಚರ್ಗಳಿಗೆ ಏನಿದ್ರೆ ಅವರ ವಿಷಯ ಜ್ಞಾನ ಏನೇನಿರುತ್ತೆ ಅದನ್ನು ಇಲ್ಲಿ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಅಷ್ಟೇ, ಇನ್ನೇನು ವ್ಯತ್ಯಾಸಗಳಿಲ್ಲ. ಫಸ್ಟ್ ಪೇಪರ್ ಎಲ್ರಿಗೂ ಕೂಡ ಕಂಪಲ್ಸರಿ ಸೇಮ್ ಏನಿದೆ ಅದೇ ಇದೆ. 6th 8th ಕೂಡ ಅದೇ ಇದೆ. ಸಾಮಾನ್ಯ ಜ್ಞಾನ ಸೇಮ್ 150 ಅಂಕಗಳಿರುತ್ತೆ, ಮಲ್ಟಿಪಲ್ ಚಾಯ್ಸು ಫಸ್ಟ್ ಪೇಪರು. ಓಕೆನಾ? ಸಾಮಾನ್ಯ ಜ್ಞಾನ ಇರ್ತದೆ, ಸಾಮಾನ್ಯ ಕನ್ನಡ ಇರ್ತದೆ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಸೇಮ್. ಇದರಲ್ಲಿ ಯಾವುದು ಕೂಡ ಡೌಟ್ ಇಲ್ಲ, ಸೇಮ್ ಪೇಪರ್ಗಳೇ ಇರ್ತವೆ. ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಯಾವುದು ಮಾನವ ಅಭಿವೃದ್ಧಿ ಅನ್ನೋ ಒಂದು ಪದವನ್ನು ಸೇರಿಸಿದ್ದಾರೆ. ಇದನ್ನೊಂದನ್ನು ನೋಡ್ಕೊಳ್ಳಿ. 6th 8th ಮಾನವ ಅಭಿವೃದ್ಧಿ ಕಾನ್ಸೆಪ್ಟನ್ನು ಓದ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನಿರ್ದಿಷ್ಟ ಪತ್ರಿಕೆ, ಸೈನ್ಸ್ ಟೀಚರು ಸೈನ್ಸ್ ಜ್ಞಾನ, ಸೋಷಿಯಲ್ ಟೀಚರು ಸೋಷಿಯಲ್ಲು, ಸೈನ್ಸ್ ಮ್ಯಾಥ್ಸ್ ಟೀಚರು ಸೈನ್ಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿದ್ದು ಇರುತ್ತೆ. ಓಕೆನಾ? ಇದರಲ್ಲಿ ಯಾವುದು ಡೌಟ್ ಇಲ್ಲ. ವಿಷಯ ಜ್ಞಾನ, ಇಂಗ್ಲೀಷ್ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗಿರುತ್ತೆ, ಯಾರೋ ಇಂಗ್ಲೀಷ್ ಟೀಚರ್ಗಳಿಗೆ. ನೆಕ್ಸ್ಟು ಗಣಿತ ವಿಜ್ಞಾನ ಶಿಕ್ಷಕರು ಅವ್ರಿಗೆ ಸಂಬಂಧಪಟ್ಟಿದ್ದು, ಸಮಾಜ ವಿಜ್ಞಾನ ಶಿಕ್ಷಕರು ನೋಡಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. 50 ಅಂಕಗಳು ಮಲ್ಟಿಪಲ್ ಚಾಯ್ಸು, 100 ಅಂಕಗಳು ವಿವರಣಾತ್ಮಕ ಪ್ರಶ್ನೆಗಳು. ಓಕೆನಾ? ಇಷ್ಟು ವಿಚಾರ. ಇನ್ನು ಭಾಷಾ ಪ್ರಾವೀಣ್ಯತೆ ಅವ್ರಿಗೂ ಕೂಡ ಸೇಮ್ 50 ಅಂಕ ಕನ್ನಡ, 50 ಅಂಕ ಇಂಗ್ಲೀಷ್ಗೆ ಇರುತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ಗೆ ಬರೋಣ. ಸೇಮ್ ಅವ್ರಿಗೂ ಕೂಡ ಏನಿರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ಕರೆಂಟ್ ಅಫೇರು, ಶೈಕ್ಷಣಿಕ ಮನೋವಿಜ್ಞಾನ, ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ,
ಗಣಕಯಂತ್ರ ಸಾಕ್ಷರತೆ ಸೇಮ್ ಎಲ್ರಿಗೂ ಕೂಡ ಒಂದೇ ಸಿಲೆಬಸ್ ಇದೆ. ಜೊತೆಗೆ ಅವರ ಟಾಪಿಕಲ್ಲಿ ಅವರು ಹೋಗ್ತಾರೆ. ಕಂಪ್ಯೂಟರ್ ಟೀಚರ್ದು ಆಲ್ರೆಡಿ ಹೇಳಿದೆ ಸ್ನೇಹಿತರೆ, ಇವರು 5 ವರ್ಷಗಳ ಒಳಗಾಗಿ ಏನು ಮಾಡಬೇಕಾಗುತ್ತೆ, BEd ಅನ್ನು ಮಾಡ್ಕೊಳ್ಬೇಕು, ಪ್ಲಸ್ TET ಯನ್ನು ಪಾಸ್ ಮಾಡ್ಕೊಳ್ಬೇಕು. ಯಾರು 1 to 8ಗೆ ಅಪಾಯಿಂಟ್ ಆಗುವಂಥ ಟೀಚರ್ಗಳು. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಬರೋಣ. ಸೇಮ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಇದು ಕೂಡ ಸೇಮ್ ಸಿಲೆಬಸ್ಸು ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ. ಓಕೆನಾ. ಹಾಗಾಗಿ ಇವರು ಕೂಡ ವಸ್ತುನಿಷ್ಠ ಮಾದರಿ ಮಲ್ಟಿಪಲ್ ಚಾಯ್ಸು 50 ಅಂಕಗಳಿಗೆ ಸೆಕೆಂಡ್ ಪೇಪರ್ ಬರೀಬೇಕಾಗುತ್ತೆ. ವಿವರಣಾತ್ಮಕ ಪ್ರಶ್ನೆಗಳು 100 ಅಂಕಗಳಿಗೆ ಬರೀಬೇಕಾಗುತ್ತೆ. ಒಟ್ಟು 150 ಅಂಕಗಳು. ಇಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ CBZ ಅವ್ರದ್ದು, ಕಲಾ ಶಿಕ್ಷಕರು ಎಲ್ಲರೂ ಕೊಟ್ಟಿದ್ದಾರೆ. ಭಾಷಾ ಪ್ರಾವೀಣ್ಯತೆ ಎಲ್ರಿಗೂ ಕೂಡ ಸೇಮ್, ಏನು ಕನ್ನಡ 50 ಜೊತೆಗೆ ಇಂಗ್ಲೀಷ್ 50 ಅಂಕಗಳಿಗೆ ಬರೀಬೇಕಾಗುತ್ತೆ. ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಭಾಷಾ ಸಾಮರ್ಥ್ಯ, ಗಣಕಯಂತ್ರ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಇದನ್ನು ಬರೀಬೇಕಾಗತ್ತೆ. ಓಕೆನಾ. ಇದಿಷ್ಟು ವಿಚಾರಗಳನ್ನ ನೋಡ್ಕೊಳ್ಳಿ. ಇದಿಷ್ಟು ಕೂಡ ಅಧಿಸೂಚನೆ. ಇಷ್ಟು ವಿಚಾರಗಳನ್ನ ತಿಳ್ಕೊಂಡು ಸ್ನೇಹಿತರೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಏನಾಗಿದೆ ಅಂತಂದರೆ ಆಲ್ರೆಡಿ ನಾವು ವಿಡಿಯೋಗಳನ್ನ GPSTRಗೆ ಸಂಬಂಧಪಟ್ಟಂಗೆ ಕಟ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಎಲ್ಲ ಪರೀಕ್ಷೆಗಳು ನಾವು ಇದುವರೆಗೂ ಏನು GPSTR ಪತ್ರಿಕೆಯನ್ನು ಬರೆದಿದ್ದೀವಿ ಆ ಬೇಸಿಡ್ ಮೇಲೆ ಇರುತ್ತೆ. ಹಾಗಾಗಿ ಇದುವರೆಗೂ ಕೂಡ ನಾನು 2015ರಿಂದ ಓಕೆನಾ 2022ರವರೆಗೆ ನಡೆದಿರ್ತಕ್ಕಂಥ GPSTR ಪತ್ರಿಕೆಗಳನ್ನು ಸ್ನೇಹಿತರೆ ಘಟಕವಾರು ಕಟ್ಕೊಟ್ಟಿದ್ದೀನಿ. ಅದು ಹೈಸ್ಕೂಲ್ ಟೀಚರ್ಗೂ ಕೂಡ ಅದೇ ಸಿಲೆಬಸ್ ಇರೋದ್ರಿಂದ PSTR, GPSTR ಎಲ್ರಿಗೂ ಕೂಡ, PE ಟೀಚರು, ಕಂಪ್ಯೂಟರ್ ಟೀಚರು ಎಲ್ರಿಗೂ ಕೂಡ ಅದೇ ಸಿಲೆಬಸ್ಗಳೇ ಇರೋದ್ರಿಂದ ಜನರಲ್ ಪೇಪರನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಕಡೆ ಕಟ್ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಮೌಲ್ಯ ಶಿಕ್ಷಣ ಇದೆ, ಜೊತೆಗೆ ಕನ್ನಡ ಇದೆ, ಕಂಪ್ಯೂಟರ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲವನ್ನು ಕೂಡ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೋಡ್ಕೊಳ್ಳಿ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಜೊತೆಗೆ ಘಟಕವಾರು ಕಟ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋಗಳನ್ನ ನೋಡಿದ್ರವ್ರಿಗೆ ಗೊತ್ತಾಗುತ್ತೆ ಅನಂತ ಜ್ಞಾನಧಾರೆ ಚಾನಲಲ್ಲಿ ಯಾವ ರೀತಿ ವಿಡಿಯೋಗಳು ಬರ್ತಿದ್ದಾವೆ ಅಂತೇಳಿ ನೋಡಿ. ಎಲ್ಲರಿಗೂ ಕೂಡ ತುಂಬ ಉಪಯುಕ್ತ ವಿಡಿಯೋಗಳು. ಜೊತೆಗೆ ನಾವು ಕೂಡ ತುಂಬ ಅನಾಲಿಸಿಸನ್ನು ಮಾಡಿ ಯಾವ ರೀತಿ ಕಟ್ಕೊಟ್ರೆ ಜ್ಞಾನವನ್ನು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ತುಂಬ ಅನಾಲಿಸಿಸನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡದಲೇ ತುಂಬ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದೀವಿ. ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿದೆ, ಜಾಯ್ನ್ ಆಗಿ. ಏನೇ ಪರೀಕ್ಷೆ ಸಂಬಂಧಿತ ಮಾಹಿತಿಗಳಿದ್ದರೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.